ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಸ್ಥಾನದಲ್ಲಿ ಕೂರಿಸಬೇಕು ಅನ್ನೋದಾಗಿ ಈಗ ಪ್ರಮುಖವಾಗಿ ಡಿಕೆ ಪರವಾಗಿ ಬ್ಯಾಟಿಂಗ್ ಮಾಡಲಾಗ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಸಿಎಂ ಕುರ್ಚಿಯಲ್ಲಿ ಕೂರಿಸಬೇಕು ಅಂತ ಡಿಸಿಎಂ ಡಿಕೆ ಪರ ಪ್ರಣಾವನಂದ ಶ್ರೀ ಫುಲ್ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಬೇಕು. ಕಲಬುರಗಿಯಲ್ಲಿ ಡಿಕೆ ಪರವಾಗಿ ಪ್ರಣಾವನಂದ ಶ್ರೀಗಳು ಆಗ್ರಹವನ್ನ ಮಾಡಿದ್ದಾರೆ. ಶ್ರೀಗಳು ಡಿಕೆ ಶಿವಕುಮಾರ್ ಅವರ ಪರವಾಗಿ ಮಾತನಾಡಿದ್ದಾರೆ. ನಾವು ಹಿಂದೆ ಕೂಡ ಗಮನಿಸಿದ್ವಿ, ಭೈರವಿ ಮಾತಾ ಅಂತ ಒಬ್ರು ಬಂದ್ರು, ಅವರು ಕೂಡ ಡಿಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು. ಹಿಂದೆ ಅವಧೂತವಾಗಿರುವಂತ ವಿನಯ್ ಗುರುಜಿ ಅವರು ಕೂಡ ಒಂದು ಬಹಿರಂಗ ವೇದಿಕೆಯಲ್ಲಿ ಹೇಳಿದ್ರು, ಮಾಜಿ ಸಿಎಂ ಆಗಿದ್ದಂತ ಕೆಲ ನಾಯಕರು ಕೂಡ ಡಿಕೆ ಅವರು ಸಿಎಂ ಆಗ್ಬೇಕಂದಿದ್ರು. ಹಾಗೆ ಇವರು ಹೋದ ದೇವಸ್ಥಾನದಲ್ಲಿ ವಿಶೇಷವಾದಂತ ಈ ಪ್ರಸಾದಗಳಾಗ್ತಿತ್ತು, ಪುಷ್ಪ ಪವಾಡಗಳು ನಡೀತಾ ಇತ್ತು. ಅಲ್ಲಿನ ಅರ್ಚಕರು ಕಳೆದ ಬಾರಿ ಮಂತ್ರಾಲಯಕ್ಕೆ ಹೋದಂತ ಸಂದರ್ಭದಲ್ಲೂ ಕೂಡ ಸನ್ನಿಧಾನದ ಅರ್ಚಕರು ಕೂಡ ಒಂದಿಷ್ಟು ಭವಿಷ್ಯ ನುಡಿಯೋ ಕೆಲಸ ಮಾಡಿದ್ರು. ಮುಂದುವರೆದಂತೆ ಪ್ರಣಾವನಂದ ಶ್ರೀಗಳು ಕೂಡ ಡಿಕೆ ಶಿವಕುಮಾರ್ ಅವರ ಪರವಾಗಿ ಈಗ ಬ್ಯಾಟಿಂಗ್ ಮಾಡ್ತಿದ್ದಾರೆ. ಅವರೇ ಮುಂದಿನ ಸಿಎಂ ಆಗಲಿ, ಆ ಕುರ್ಚಿ ಮೇಲೆ ಅವರು ಕೂತ್ಕೋಬೇಕು, ಸಂಕ್ರಾಂತಿ ಯುಗಾದಿ 5 ರಾಜ್ಯ ಚುನಾವಣೆ ಆಗ್ಲಿ ಅಂದ್ರು. ಅದೆಲ್ಲ ಮುಗ್ದಿದೆ. ಈಗಲಾದ್ರೂ ಕೂಡ ಇವರನ್ನ ಸಿಎಂ ಮಾಡಿ ನಾಳೆ ನಾವು ಡಿಕೆಶಿಯನ್ನ ಭೇಟಿಯಾಗಿ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅನ್ನೋದಾಗಿ ಕಲಬುರಗಿಯಲ್ಲಿ ಡಿಕೆ ಪರವಾಗಿ ಪ್ರಣವಾನಂದ ಶ್ರೀಗಳು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಈಗಾಗಲೇ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಧ್ಯದಲ್ಲಿರ್ತಕ್ಕಂಥ ಕುರ್ಚಿ ವಿಷಯದಲ್ಲೇ ನಡೀತಾ ಇದೆ. ನಾನು ಹೇಳ್ತಕ್ಕಂಥದ್ದೇನಪ್ಪ ಅಂತಂದರೆ, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರನ್ನು ಕೂಡಲೇ ಅವರನ್ನು ಮುಖ್ಯಮಂತ್ರಿಯಾಗಿ ಆ ಕುರ್ಚಿಯಲ್ಲಿ ಕೂಡಿಸಬೇಕು ಅಂತಕ್ಕಂಥದ್ದು ರಾಜ್ಯದ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ಪರವಾಗಿ ರಾಜ್ಯದ ಅಧ್ಯಕ್ಷರಾಗಿ ನಾನು ಒತ್ತಾಯ ಮಾಡುತ್ತಾ ಇದ್ದೇನೆ. ಯಾಕೆ ಅಂದರೆ ಪಂಚರಾಜ್ಯ ಚುನಾವಣೆಗಳಾಗಲಿ, ಮಕರ ಸಂಕ್ರಾಂತಿ ಆಗಲಿ, ಯುಗಾದಿ ಆಗಲಿ, ಎಲ್ಲ ಆಗಲಿ ಆ ಥರ ಈಗ 3 ವರ್ಷ ರಾಜ್ಯ. ಮೇ 15ಕ್ಕೆ ಡಿಕೆ ಬರ್ತ್ಡೇಗೆ ಒಂದು ಸಿಹಿ ಸುದ್ದಿ ಸಿಕ್ಕೇ ಬಿಡುತ್ತಾ ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ. ಮುಂಬರುವಂತ ಮೇ 15ಕ್ಕೆ ಡಿಕೆ ಶಿವಕುಮಾರ್ ಅವರ ಹುಟ್ಟುಹಬ್ಬಕ್ಕೆ ಶುಭ ಸುದ್ದಿ ಸಿಗುತ್ತಾ? ಮೇ 15ಕ್ಕೆ ಶುಭ ಸುದ್ದಿ ಬರುತ್ತೆ ಅಂತ ರಂಗನಾಥ್ ಅವರು ಹೇಳಿದ್ರು. ರಂಗನಾಥ್ ಅವರ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವರಿಷ್ಠರ ಬಳಿ ನಾನು ಈ ಬಗ್ಗೆ ಚರ್ಚಿಸಲು ಹೋಗಿಲ್ಲ. ವರಿಷ್ಠರು ಯಾವಾಗ ಏನು ಹೇಳ್ತಾರೋ ಹಾಗೆ ನಡೆಯುತ್ತೆ. ಪಕ್ಷದ ಮೇಲೆ ನಮಗೆ ಬಹಳ ವಿಶ್ವಾಸ ಇದೆ ಅಂತ ವಿಶ್ವಾಸದ ಮಾತುಗಳನ್ನ ಆಡ್ತಿದ್ರು. ಯಾವ ಸಮಯದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಹೈಕಮಾಂಡ್ ನಾಯಕರು ತೀರ್ಮಾನ ಮಾಡ್ತಾರೆ. ಯಾವಾಗ ಅವ್ರು ಏನು ಹೇಳ್ತಾರೋ ಅವಾಗ ನಾವು ಒಪ್ಕೊಂತೀವಿ. ನಾನು ಸಿಎಂ ಆಗ್ತಿದ್ದೀವಿ ಅಂತ ನಾನು ಹೇಳೋದಕ್ಕಾಗಲ್ಲ. ಇನ್ನು ಬರ್ತ್ಡೇಗೆ ಯಾರೂ ಕೂಡ ಈ ಫ್ಲೆಕ್ಸು ಬ್ಯಾನರ್ಗಳನ್ನು ಹಾಕಬಾರ್ದು. ಹುಟ್ಟುಹಬ್ಬದ ಅಂಗವಾಗಿ ಒಂದು ಕಡೆ ಸಿಎಂ ಬದಲಾವಣೆಯ ಮಾತುಗಳು ಚರ್ಚೆ ಆಗ್ತಿದೆ. ದೆಹಲಿಯ ಮಟ್ಟದಲ್ಲಿ ಬಹಳ ಗುಸುಗುಸು ಚರ್ಚೆಗಳು ನಡೀತಿದೆ. ಡಿಸಿಎಂ ಕೂಡ ದೆಹಲಿಯತ್ತ ಮುಖ ಮಾಡಿದ್ರು. ರಾಜ್ಯದಲ್ಲೂ ಕೂಡ ಬಹಳಷ್ಟು ರಾಜಕೀಯ ಬೆಳವಣಿಗೆಗಳಾಗ್ತಿದೆ. ಇದರ ನಡುವೆ ಹೈಕಮಾಂಡ್ ಏನ್ ಹೇಳ್ತಾರೆ ಹಾಗೆ ಕೇಳ್ತೀವಿ. ಯಾಕಂತಂದ್ರೆ ಕಾಂಗ್ರೆಸ್ಸಿನ ನಾಯಕರೇ ಕ್ರಾಂತಿಯ ಬಗ್ಗೆ ಮಾತನಾಡಿದ್ರು. ಜೊತೆಲಿ ಮೇಯಲ್ಲೊಂದು ಕ್ರಾಂತಿ ಆಗ್ಬಿಡುತ್ತೆ ಮೇ ಮೊದಲ ಅಥವಾ 2ನೇ ವಾರದಲ್ಲಿ. ಯಾಕಂತಂದ್ರೆ ಬೈ ಎಲೆಕ್ಷನ್ ನ ರಿಸಲ್ಟ್ಗಳು ಆಚೆ ಬಂದಿದೆ. ಪಂಚರಾಜ್ಯಗಳ ಒಂದಿಷ್ಟು ಸಮಜಾಯಿಷಿ ಕೊಡೋದಕ್ಕೂ ಕೂಡ ಅವ್ರ ಬಳಿ ಈಗ ಉತ್ತರ ಇಲ್ಲ. ಹಾಗಾಗಿ ಬದಲಾವಣೆ ನಿಶ್ಚಿತ ಅನ್ನೋದು ಬಹಳ ದಟ್ಟವಾಗಿ ಕಾಣಿಸ್ತಾ ಇದ್ರೆ, ಬರ್ತ್ಡೇಗೆ ಯಾರು ಕೂಡ ಅನಾವಶ್ಯಕವಾಗಿ ಈ ಫ್ಲೆಕ್ಸು ಬ್ಯಾನರ್ಗಳನ್ನ ಹಾಕಬಾರ್ದು ಅಂತ ಡಿಸಿಎಂ ಹೇಳಿದ್ರು. ರಾಜಕೀಯ ವಿಚಾರವಾಗಿ ಚರ್ಚೆ ಕೂಡ ಆಗಿದೆ ಅನ್ನೋದು. ನೋಡಪ್ಪ, ನಾನು ಯಾವ್ದು ಪೊಲಿಟಿಕಲ್ ಇಶ್ಯೂಸ್ ನ ಮೀಡಿಯಾ ಮುಂದೆ ಮಾತಾಡೋದು. ಟೈಮ್ ಬಂದಾಗ ನಿಮ್ಗೆಲ್ಲ ಅದೆಲ್ಲ ಗೊತ್ತಾಗ್ತದೆ ಅಂತ ನಾ ಹಿಂದೆನೆ ಹೇಳಿದೀನಿ. ಸೊ ಅಲ್ಲಿ ನಾಟ್ ಇದು ನಮ್ಮಲ್ಲಿ ಏನು ಯಾವ ಸಮಸ್ಯೆ ಏನು ಇಲ್ಲ, ಯಾವ ಪಾಲಿಟಿಕ್ಸ್ ಇಲ್ಲ, ಏನಿಲ್ಲ. ಏನೇನಾಗ್ಬೇಕು, ಏನೇನ್ ತೀರ್ಮಾನಗಳಾಗಿದೆಯೋ ಆ ತೀರ್ಮಾನಗಳ ಪ್ರಕಾರ ಸ್ಪೆಕ್ಯುಲೇಷನ್ ಏನಂದ್ರೆ ಸರ್ 20ನೇ ತಾರೀಕು ಮೇಲೆ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಸರ್, ಪಕ್ಷದಲ್ಲಿ 100% ಗೊಂದಲಗಳಿರೋದು ನಿಜ, ಅದನ್ನ ಬಗೆಹರಿಸಬೇಕು ಹೈಕಮಾಂಡ್ ಅಂತ ಹೇಳಿ. ಏನಿಲ್ಲ, ಅವ್ರು ಏನು ಯಾವ ಟೈಮಲ್ಲಿ ಏನ್ ಮಾಡ್ಬೇಕು ಮಾಡ್ತಾರೆ. ನಮ್ಮ ಪಾರ್ಟಿಲಿ ಏನ್ ಬೇಕಾದ್ರೂ ಮಾಡ್ತಾರೆ, ಏನ್ ಸಮಸ್ಯೆ ಇಲ್ಲ. ನಮ್ಗೆ ನಮ್ಮ ಪಕ್ಷದ ಮೇಲೆ ವಿಶ್ವಾಸ ಇದೆ, ಏನ್ ಮಾಡ್ಬೇಕು ಮಾಡ್ತಾರೆ. 3 ವರ್ಷ ಆಗ್ತಾ ಇದೆ ಸರ್, ನಾಯಕತ್ವ ಬದಲಾವಣೆ ವಿಚಾರ ಏನಾದ್ರು ನಿಮ್ಗೇನೋ ಇರ್ಬೋದು ಅಷ್ಟೇ. ನಾನು ಯಾವತ್ತೂ ಚರ್ಚೆ ಮಾಡಕ್ ಹೋಗಿಲ್ಲ. ಹೈಕಮಾಂಡ್ ಯಾವಾಗ ಏನ್ ಮಾಡ್ತಾರೋ ಒಪ್ಕೋತೀವಿ ಅಂತ ನಾನು ಚೀಫ್ ಮಿನಿಸ್ಟರ್ ಇಬ್ರು ಹೇಳಿದೀವಿ. ಆ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ. ಸರ್, ಮೇ 15ಕ್ಕೆ ತಮ್ಮ ಬರ್ತ್ಡೇ ಇದೆ ಸರ್, ಏನಾದ್ರೂ ಗುಡ್ ನ್ಯೂಸ್ ಏನಾದ್ರೂ ಸಿಗ್ಬೋದಾ ಅಂತ ನಿರೀಕ್ಷೆ ಇದೆ ಸರ್? ನೋಡಿ, ಮೇ 15ಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ,
ಯಾರು ಫ್ಲೆಕ್ಸು ಅಡ್ವರ್ಟೈಸ್ಮೆಂಟ್ ಯಾವುದು ಕೊಡಬಾರ್ದು, ಫ್ಲೆಕ್ಸ್ ಗಿಕ್ಸ್ ಎಲ್ಲ ಹಾಕಿದ್ರೆ ಎಲ್ಲರ ಮೇಲೂ ಕೇಸ್ ಹಾಕ್ಸ್ತೀನಿ. ಯಾರು ಫ್ಲೆಕ್ಸು ಕಾರ್ಯಕರ್ತರು ಅಭಿಮಾನಿಗಳು ಹಾಕಿದ್ರೆ ಬರ್ತ್ಡೇ ವಿಚಾರದಲ್ಲಿ ನಾನಂತೂ ಕೇಸ್ ಹಾಕ್ಸಿದೆ. ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ಗಳು ಇದೆ, ದುಡ್ಡುಗಳು ಕಟ್ಬಿಟ್ಟು ಬೇಕಾದ್ರೆ ಮಾಡ್ಕೊಳ್ಳಿ. ಯಾರು ರೋಡಲ್ಲಿ ರೋಡ್ ಹಾಳು ಮಾಡೋದಕ್ಕೆ ಮಾಡಬಾರ್ದು. ನನ್ನ ಪರ್ಸನಲ್ ರಿಕ್ವೆಸ್ಟು. ನಾನು ಕಾರ್ಪೊರೇಷನ್ ಕಮಿಷನರ್ಗಳಿಗೆಲ್ಲ ಹೇಳಿದ್ದೀನಿ, ಫಸ್ಟ್ ಕೇಸ್ ಹಾಕಿ ಅಂತ. ಕೇಸ್ ಹಾಕಿ ಹೆವಿ ಫೈನ್ ಹಾಕಿ ಅಂತ ಹೇಳಿದ್ದೀನಿ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.